ಎಲ್ಲ ಇದ್ದಾರೆ ಅವರೆಲ್ಲ ಮೇರು ಕಲಾವಿದರು. ಮಾನಸಿಕವಾಗಿ ಕುಗ್ಗಿ ಹೋಗುದೇ ಅದು. ಆಯ್ತು, ಆಮೇಲೆ ನಾನು ಗುಟ್ಟಲ್ಲಿ ರೈಲು ಟಿಕೆಟ್ ಮಾಡ್ಕೊಂಡು ಬಂದೆ. ಟಿಕೆಟ್ ಮಾಡ್ಕೊಂಡು ನಾಳೆ ಪ್ರಸಂಗ ಅಲ್ಲ, ಇವತ್ತು ರಾತ್ರಿ ಮನೆಗೆ ಹೋಗ್ದಂದ್ ಲೆಕ್ಕ ನಮ್ದು. ಬೇಕಾದಷ್ಟು ರಂಗದ ಮಾತುಗಳೇ ಮಸ್ತಿತ್ತು. ಸುಮ್ಮನೆ ಬ್ಯಾರ್ದಿದ್ ವೈಯಕ್ತಿಕ ವಿಚಾರ ತಕೊಂಬಂದ್ ಹಾಕಿ ಅದೀಗ ಲೈವ್ ಎಲ್ಲ ಬರತ್ತ, ಜನರು ಸಿಕ್ಕಾಪಟ್ಟೆ ಟೀಕೆ ಮಾಡ್ತಾರೆ, ಅದ್ರ ಬಗ್ಗೆ ಗಣನೆಯೇ ಕೊಡದೆ ಏಕ ಆತ್ಮೀಯ ವೀಕ್ಷಕರಿಗೆ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ನಾಗೂರಿನ ಮಾಧವ್ ಸರ್ ಅವರ ಮನೆಗೆ ಬಂದಿದ್ವಿ. ಅವ್ರ ಜೊತೆ ಮಾತುಕತೆಯನ್ನು ಆಡ್ತಿದ್ದೀವಿ. ಅವರ ಸಾಧನೆಯ ಹಾದಿಯ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀವಿ. ಹಾಗೆ ಅವರಿಗೆ ನಾವು ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೊಡೋಣ. ಸರ್, ನಿಮಗೆ ಪ್ರೀತಿಯ ಸ್ವಾಗತ ಸರ್. ಸರ್, ನಾವೀಗ ನಿಮ್ಮ ದೇವಿ ಮುಂದೆ ಕೂತಿದ್ದೇವೆ ಅಲ್ಲ, ದೇವಿ ಪಾತ್ರಧಾರಿ ಮುಂದೆ, ಬಹಳ ಜನಪ್ರಿಯ ದೇವಿ ಪಾತ್ರಧಾರಿ. ದೇವಿ ಮಹಾತ್ಮೆ ನೀವು ಹೇಳಿದಂತೆ 70 ದೇವಿ ಎಲ್ಲ ಮಾಡುವ ಈ ವರ್ಷ 70 ದೇವಿ ಅಂದ್ರೆ ಭರ್ಜರಿ ಸರ್. ನಿಜವಾಗಿ ಅಂದ್ರೆ ದೇವಿಯ ಮೇಲೆ ಭಕ್ತರಿಗೆ ಒಂದು ಭಕ್ತಿ ಎಷ್ಟಿದೆ ನೋಡಿ. ಹೌದೌದು, ಏನೇ ನೀವು ಇಟ್ರು ಪ್ರಸಂಗ ಇಟ್ರು ದೇವಿ ಮಹಾತ್ಮೆ. ಹೌದೌದು, ಹರಕೆ ಹೊತ್ತಾಗ ದೇವಿ ಮಹಾತ್ಮೆ ಅಲ್ಲ, ದೇವಿ ದೇವಸ್ಥಾನದಲ್ಲ ದೇವಿ ಮಹಾತ್ಮೆ. ಖಾಲಿ ಬೀಳೋದು, ನಾವು ಎಷ್ಟು ಶ್ರದ್ಧೆ ಆಗಿರ್ಬೇಕು, ಬೀಳ್ತಾರೆ, ಖಾಲಿ ಬೀಳ್ತರು. ವಯಸ್ಸಾದವರಲ್ಲ, ನಮಗೆ ಭಯ ಆಯ್ತು. ನಮ್ಗೆ ಕೆಲವು ಕಡೆ ಮನೆ ಕರೆಸ್ತಾರ, ಕರ್ಸಿ ಕಾಲಿಗೆ ಬೀಳ್ತರು. ವಯಸ್ಸಾದವರಲ್ಲ, ನಾವು ಅಷ್ಟು ಶ್ರದ್ಧೆ ಇರ್ಬೇಕಲ್ಲ. ಖಂಡಿತ ಖಂಡಿತ ಇಲ್ಲದ್ರೆ ಅದು ಪಾಪ ಅದು ಹೌದು, ಪಾಪ ದೊಡ್ಡ ಪಾಪ ಹಿರಿಯರಿಂದ. ಹೌದು ಸರ್, ತಾವು ಅಂದ್ರೆ ಈ ಅಮೃತೇಶ್ವರಿ ಮೇಳದಲ್ಲಿ ಈ ವರ್ಷ ಕೂಡ ಮುಂದಿನ ವರ್ಷ ಕೂಡ ಅಮೃತೇಶ್ವರಿ ಮೇಳದಲ್ಲಿ ಇರ್ತೀರಿ. ಅದು ಬಿಡಿ, ಅದರ ವಿಷಯ ಬಿಡೋಣ. ಯಾಕಂದ್ರೆ ಅದು ಹೇಗೂ ನಿರಂತರ, ಅಲ್ಲಿ ಏನಿದ್ರು ನೀವು ವೇಷಧಾರಿ ಆಗೋರ್ವರೆಗೆ ಅಲ್ಲೇ ಇರ್ತೀರಿ ಅಂತ ಹೇಳಿ ಆಯ್ತು. ಸರ್, ತಾವು ಈ ಪ್ರತ್ಯೇಕ ಬೇರೆ ಮೇಳಗಳಿಗೆ ಹೋಗ್ತೀವಿ, ಮಳೆಗಾಲ ಟೈಮಲ್ಲಿ ಬೇರೆ ಮೇಳಗಳಿಗೆ ಹೋದ ನಾನು ಪ್ರಾರಂಭದಲ್ಲಿ ಅರಾಟೆ ಅವರು ಒಂದು ಮಹಾಗಣಪತಿ ಯಕ್ಷಗಾನ ಮಂಡಳಿ ಕುಂದಾಪುರ ಅಂತ ಅವರು ಸೆಟ್ ಮಾಡಿದ್ರು. ಅವ್ರ ಸೆಟ್ ಅಲ್ಲಿ ಇದ್ದಿದ್ದೆ ಒಂದು 3 ವರ್ಷ. ಅವ್ರ ಸೆಟ್ ಅಲ್ಲಿ ಇದ್ದೆ ಅರಾಟೆ ಅವರು. ಆಮೇಲೆ ಅವರಿಗೆ ಹುಷಾರಿಲ್ಲ, ಆ ಸೆಟ್ ಬಿಟ್ರು. ಅದೇ ಸೆಟ್ಟನ್ನ ಮೊಹಮ್ಮದ್ ಗೌಸ್ ಕಾವರಾಡಿ ಅಂತ ವೇಷಧಾರಿ ಅವರು, ಈಗ ಇಲ್ಲ, ಅವ್ರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು, ಮನೇಲಿ ಇದ್ದಿದ್ದು. ಅವ್ರ ಸೆಟ್ಟಲ್ಲಿ ಸತತ 7 ವರ್ಷ ಮಳೆಗಾಲದಲ್ಲಿ ಸೆಟ್ಟಲ್ ಇದ್ದೆ. ಬೆಂಗಳೂರು, ಮುಂಬೈ, ತುಂಬಾ ಯಾವ್ದು ನಮ್ಮ ಕರ್ನಾಟಕದ ಉದ್ದಗಲಕ್ಕೂ ಕಾರ್ಯಕ್ರಮ ಆಗ್ತಿತ್ತು. ಅವರೊಟ್ಟಿಗೆ ತಿರುಗಾಟ ಮಾಡ್ತಿದ್ದೆ. ಅಲ್ಲಿ ಒಳ್ಳೊಳ್ಳೆ ಕಲಾವಿದ್ರು, ಯಾಜಿ ಅವರು, ಕೊಂಡದ ಕೋಳಿ ಅವರು, ದೊಡ್ಡ ಕಲಾವಿದ್ರು ಒಡನಾಟ ಎಲ್ಲ ಆಗಿದೆ ಈ ಮಳೆಗಾಲದಲ್ಲಿ. ಆಮೇಲೆ ಒಂದಿನ ಆ ವರ್ಷ ಕೊಂಡದ ಕೋಳಿ ಅವರು ಬೊಂಬೈ ತಿರುಗಾಟದಲ್ಲಿ ಇದ್ರು. ಆಮೇಲೆ ಅವಾಗ ಯಲಗುಪ್ದವ್ರು ಮೇಘ್ಸಿ ವೇಷ, ನಾನ್ ಸಖಿಶ್ರೀ ವೇಷ. ಮುಂಬೈ ತಿರುಗಾಟ ಅಂದ್ರೆ ಸ್ವಲ್ಪ ಒಳ್ಳೆ ಸೆಟ್ ಮಾಡ್ಕೊಂಡು ಹೋಗ್ಬೇಕಲ್ಲ. ಆ ವರ್ಷ ಇದ್ದಿತ್ತು. ಯಲಗುಪ್ದರು ಅವ್ರಿಗೆ ಅದು ಸಮಸ್ಯೆ ಆಗಿ ಮಧ್ಯ ಮನೆಗೆ ಹೋದ್ರು ಅವ್ರು. ಆಗ ಪ್ರಸಂಗ ಯಾವ್ದು ಗೊತ್ತಾ, ಹರಿಶ್ಚಂದ್ರ, ಸಾವಿತ್ರಿ, ಸತ್ಯವನ್ ಸಾವಿತ್ರಿ, ಈಗಿನ ಪ್ರಸಂಗಗಳೆಲ್ಲ ಬಂತು. ನಾನು ಚಂದ್ರಮತಿಯೇ ಮಾಡ್ಲಿಲ್ಲ. ಸಖಿಶ್ರೀ ವೇಷ ಮಾಡಿ ನಂಗೆ ಅವಕಾಶ ಸಿಗ್ಲಿಲ್ಲ. ಅದು ಕೊಂಡದ ಕೋಳಿಯರೊಟ್ಟಿಗೆ ಚಂದ್ರಮತಿ ಅಂದ ಕೂಡ ಮಾನಸಿಕವಾಗಿ ಫೈಲ್ ಆಗಿಬಿಟ್ಟೆ. ಅಪ್ಪನೊಟ್ಟಿಗೆಲ್ಲ ಇದ್ದಾರೆ ಅವರೆಲ್ಲ, ಮೇರು ಕಲಾವಿದರು. ಮಾನಸಿಕವಾಗಿ ಕುಗ್ಗಿ ಹೋಗುದೇ ಅದು. ಆಯ್ತು, ಆಮೇಲೆ ನಾನು ಗುಟ್ಟಲ್ಲಿ ರೈಲು ಟಿಕೆಟ್ ಮಾಡ್ಕೊಂಡು ಬಂದೆ. ಟಿಕೆಟ್ ಮಾಡ್ಕೊಂಡು ನಾಳೆ ಪ್ರಸಂಗ ಅಲ್ಲ, ಇವತ್ತು ರಾತ್ರಿ ಮನೆಗೆ ಹೋಗ್ದಂದ್ ಲೆಕ್ಕ ನಮ್ದು. ಹೋಗ್ದೆ ಮುಂಬೈ ಟಿಕೆಟ್ ಮಾಡ್ಕೊಂಡು ರೈಲ್ ಟಿಕೆಟ್ ಮಾಡ್ಕೊಂಡು ಬಂದೆ ಎಲ್ಲ ಬ್ಯಾಗ್ ಎಲ್ಲ ರೆಡಿ ಮಾಡ್ತಾ ಇದ್ದೆ. ಇಲ್ಲಿ ಕಡೆಗೆ ಅವ್ರ ಹೇಳಿ ಹೋಯ್ಕಲ್ಲ ಯಜಮಾನ್ರಿಗೆ, ನಾನ್ ಮನೆಗೆ ಹೋಗ್ತೆ, ನನ್ ಕೈಲಿ ಮಾಡೋಕಾತಿಲ್ಲ, ಅದು ಅವ್ರೊಟ್ಟಿಗೆ ನನ್ ಕೈಲಿ ಸಾಧ್ಯ ಇಲ್ಲ ಅಂತ. ಅವ್ ಎಲ್ಲಿ ಹೋತ್ ನಮ್ಗೆ ಕಾಣಿ ಅಂದ ಕರ್ಕ ಬನ್ನಿ ಇಲ್ಲ ಅಂತ ಕರ್ಸದ್ ಎಲ್ಲ ಹೇಳ್ರು, ಹಿಂಗ್ ಅಂತ. ಆ ಹೇಳದ್ ಒಂದೊಂದು ಅಚ್ಚು ಈಗಲೂ ತಲೆಯಲ್ಲಿ ನೆನಪಿತ್ತು. ಅದು ಎಂತ ಸಿಂಪಲ್ ಅದ, ಅಷ್ಟು ಒಳ್ಳೆ ಕರೆಕ್ಟ್, ಅಷ್ಟು ದಾರಿಗಳು ಅಷ್ಟು. ಇವತ್ತು ಅದ್ರ ಮೇಲೆ ಕಂಟಿನ್ಯೂ ಅವರೊಟ್ಟಿಗೆ ಒಂದು 10-12 ಚಂದ್ರಮತಿ ಆಯ್ತು. ಚಂದ್ರಮತಿ ಅದು ಒಂದು ಯೋಗವೇ ಅದು ಅವ್ರೊಟ್ಟಿಗೆ. ಆಮೇಲೆ ಅವ್ರದ್ದು ಯಮ ಒಂದು ಸಾವಿತ್ರಿ, ಆಮೇಲೆ ದಕ್ಷ ಯಜ್ಞ, ಹೆಚ್ಚಿನ ವೇಷಗಳಿಗೆಲ್ಲ
ಸಜೆಷನ್ ಕೊಟ್ಟವ್ರು ಅವರು. ಕೊಂಡದ ರಂಗಸ್ಥಳ ವೈಯಕ್ತಿಕ ಮಾತಾಡೋ ನಂಗೆ ಬೈದಿರೋರು. ವೈಯಕ್ತಿಕ ಇಲ್ಲಲ್ಲ, ವೈಯಕ್ತಿಕ ಏನಿದ್ರು ಆ ಕಡೆ ಅಂದ್ರೆ ಒಂದು ರಂಗಸ್ಥಳ ಅಷ್ಟು ಶಿಸ್ತು ಶ್ರದ್ಧೆ ಅವರು ಆ ಕಲಾವಿದರ ಒಡನಾಟ ಅದು ನಮ್ಗೆ ಯೋಗ ಅದು. ಮತ್ತೆಂತ ಖಂಡಿತ ಒಂದ್ ಧೈರ್ಯ ನಮ್ಮ ರಂಗಸ್ಥಳದಲ್ಲಿ ಯಾರಿದ್ರು ಏನಾದ್ರು ಒಂದ್ 4 ಮಾತಾಡ್ತೇವೆ ಧೈರ್ಯ ಕೊಟ್ಟಾರಲ್ಲ ಅವ್ರು. ಮತ್ತೆ ಅದೊಂದು ಅನುಭವ ನಿಮ್ಗೆ. ಅವರು ಒಂದು ಗುರುಗಳಾಗಿದ್ರು. ನೀವು ಮನೆಗೆ ಬಂದಿದ್ರೆ ಎಲ್ಲ ಹೋಗ್ತಿತ್ತು ಕಲ್ಲಿ ಸದ್ಯಟ ತುಂಬಾ ವೇಷಗಳ ಅನುಭವ ಆಯ್ತು. ರಂಗದ ಶಿಸ್ತು ಏನೈತೆ ಅವ್ರು ಕಂಡು ಕಲಿ. ಯಾಕಂದ್ರೆ ಈ ರಂಗಸ್ಥಳದಲ್ಲಿ ಬೇರೆ ಮಾತಾಡೋದು ತಪ್ಪಲ್ಲ ಸರ್? ಖಂಡಿತ ವೈಯಕ್ತಿಕ ಮಾತಾಡೋದು ಬೇಕಾದಷ್ಟು ರಂಗದ ಮಾತುಗಳೇ ಮಸ್ತಿತ್ತು. ಹೌದೌದು. ಸುಮ್ಮನೆ ಬ್ಯಾರ್ದಿದ್ ವೈಯಕ್ತಿಕ ವಿಚಾರ ತಕೊಂಬಂದ್ ಹಾಕಿ ಅದೀಗ ಲೈವ್ ಎಲ್ಲ ಬರತ್ತ, ಜನರು ಸಿಕ್ಕಾಪಟ್ಟೆ ಟೀಕೆ ಮಾಡ್ತಾರೆ. ಅದ್ರ ಬಗ್ಗೆ ಗಣನೀಯ ಕೊಡದೆ ಏಕಾಏಕಿ ವೈಯಕ್ತಿಕ ಮಾತಾಡ್ಬಿಡ್ತಾರೆ. ಈಗ ನಿನ್ನೆ ಅಲ್ಲಿದ್ದೆ. ಹೌದು, ಅಷ್ಟೇ. ನೀ ಮೊದ್ಲ ಇದ್ ಮಾಡ್ತಿದ್ದೆ, ಇದೇ ವಿಷಯ. ನೀನೆಂತಕ್ಕೆ ಇಲ್ಲಿ ಬಂದೆ? ನಾನ್ ನೋಡಿದೆ ಕೆಲವೆಲ್ಲ ವೈಯಕ್ತಿಕವಾಗಿ. ಇಲ್ಲಿ ಒಬ್ಬದು ಬೇಡ ಯಾಕೆ ಬಂದೆ ಅಂದ್ರೆ ನನ್ನಿಂದ ನಿಂಗೆ ಹೆಸರು ಬಂತು. ಹಿಂಗೆಲ್ಲ ವೈಯಕ್ತಿಕ ಬೇಡ ಅಲ್ಲ, ಸುಮ್ಮನೆ ಎತ್ತಿಕದ ಅಲ್ಲ. ರಂಗದ ಮಾತಾಡುವಾಗ ನೀವು ಇದು ಉದಾಹರಣೆಗೆ ನೋಡಿ, ನಮ್ದ ಇವರು ತೆಂಕಿನ ಮೇಳ, ಪಾವಂಜಿ ಅಲ್ಲ, ಹನುಮಗಿರಿ ಮೇಳ. ಹನುಮಗಿರಿ ಎಂತ ವಿದ್ಯಾವಂತರ ಮೇಳ ಅದು. ಅಲ್ಲಿ ಒಂದಾದ್ರೂ ಈ ವಾಸುದೇವರಂಗ್ ಭಟ್ರು, ಜಯಪ್ರಕಾಶ್ ಪರ್ಮುದಿ ಅವರು ಏನು ವೈಯಕ್ತಿಕ ಮಾತಾಡ್ತಾರ? ರಂಗದ ಮಾತಾಡುವುದಕ್ಕೆ ಕೆಲವು ಮಾತಾಡ್ತಾರೆ ಬಿಟ್ರೆ ಕಾಮಿಡಿ. ನಾವೆಲ್ಲ ರಂಗದಲ್ಲಿ ದೊಡ್ಡ ಮಾತಾಡುವರಲ್ದಿರು, ನಾವು ವೈಯಕ್ತಿಕವಾಗಿ ಮಾತಾಡುವುದಿಲ್ಲ, ದೊಡ್ಡ ಮಾತಾಡುವುದಿಲ್ಲ. ಒಂದು ಪದ್ಯದ ಅರ್ಥ ಏನಿತ್ತು ಇಷ್ಟು ಮಾತ್ರ ಹೇಳ್ತೇವೆ ನಾವು. ಅವರೆಲ್ಲ ವಿದ್ಯಾವಂತರು, ತಾಳ್ಮದ್ಲಿ ಅರ್ಥಧಾರಿಗಳು, ಬೇಕಾದಷ್ಟು ಮಾತಾಡ್ತಾರೆ ಬಿಡಿ. ಪ್ರಬುದ್ಧತೆ ಇದೆ ಅವ್ರ ಮಾತಿಲ್ಲ, ತೂಕ ಮಾತನಾಡ್ಗಾರ ತೆಂಕು ಕೆಲವು ಮೇಳಗಳಲ್ಲಿ. ಅದೇ ನಮ್ಗೆ ಆ ರಂಗದ ಶಿಸ್ತು ಬರೋಕೆ ಅದೇ ಕಾರಣ. ನಮ್ಮ ಆರ್ಗೋಡವರು ಕಡೆಗೆ, ಆಮೇಲೆ ಕೊಂಡದ ಅವರು, ನಮ್ ಗೋಪಾಲ್ ಗಾಣಿಗರು, ಅವ್ರು ಹಿಂತಿರ್ಗು ಬಿಡುದಿಲ್ಲ, ಮುಂದ್ ತಿರ್ಗಿ ಕಾಂತರ ಕಡೆಗೆ. ನಮ್ಮ ಮಯ್ಯ ಭಾಗವತರ, ಮಯೂರು ಸೀನಿಯರ್ ಅವರು. ಎಲ್ಲಕ್ಕಿಂತ ನಮ್ಮ ಮೊದ್ಲೆಗಾರ ಇದ್ರಲ್ಲ ನಮ್ಮ ಮೇಳದಲ್ಲಿ, ರಾಘವೇಂದ್ರ ಹೆಗಡೆ ಎಲ್ಲ, ಅವ್ರಿಗೆ ನಾವು ರಂಗಸ್ಥಳದಲ್ಲಿ ಹೆದರ್ಕೊಳ್ಳೋದು. ಎಂತ ಕೇಳ್ರೆ, ಒಂದು ಶಬ್ದ ಉಚ್ಚಾರ ಇವತ್ತು ಆಡುದು ನಾಳೆಗೆ ಆಡ್ದಿದ್ರೆ ಮೊದ್ಲು ಗೊತ್ತಾಗ್ದು ಅವ್ರಿಗೆ. ಒಂದು ಬಾಯಿ ಹೊಯ್ಡಿ ಹೋದ್ರು ಹಿಂಗ ಅಂದ್ರು. ಮತ್ ಬಾರಿ ವಿದ್ಯಾವಂತರು ಅವರು, ಇದೆಲ್ಲ ಬಾರಿ ಕಲ್ತಿದ್ರು ಯಕ್ಷಗಾನ. ಹೌದೌದೌದು. ಹಾಗೆ ಒಂದು ಒಳ್ಳೆ ಟೀಮ್ ನಿಮ್ದೀಗ. ಮತ್ ನೀವು ಮಳೆಗಾಲದ ಆಮೇಲೆ ಮಳೆಗಾಲ ಟೀಮ್ ಅಲ್ಲಿ ಕೊಂಡದ್ಕೊಳ್ಳೋದು ಟೀಮ್ ಆಯ್ತು. ಇದು ನಮ್ಮ ಮೊಹಮ್ಮದ್ ಗೌಸರ್ ಟೀಮ್, ಅವ್ರಿಗೆ ಇದೆ. ಅಲ್ಲಿಗೆ 7 ವರ್ಷ ಆದ ನಂತರ ಮಯ್ಯರ್ ಟೀಮ್ ನಂಗೊಂದು ಆಫರ್ ಬಂತು. ಮಯ್ಯರ್ ಟೀಮಿಗೆ ಅಂದ್ರೆ ಸಂಜು ಹಣ್ಣಿಗೆ ಅಂತ ಆರಾಮಿಲ್ಲ ಆಯ್ತು, ನಾನು ಆ ಟೀಮಿಗೆ ಹೋಗ್ದಂತ ಆಯ್ತು. ಅಲ್ಲಿ ಉತ್ತರ ಕನ್ನಡದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಆಟ ಅದು. ಹೆಚ್ಚು ಕಡಿಮೆ ಒಂದು 40-50 ದಿನ ಕ್ಯಾಂಪ್ ಅದು. ಹೊರಡುದ ಆಯ್ತಂದು ಒಪ್ಕೊಂಡೆ. ಒಪ್ಕೊಂಡು ಹೋತೆ. ನಾವು ಪೌರಾಣಿಕ ಪ್ರಸಂಗದಲ್ಲಿ ಅದೇ ವಾತಾವರಣದಾಗಿದ್ದದ್ದ. ಹೋತೆ ಒಂದಿನ ಧರ್ಮ ಸಂಕ್ರಾಂತಿ ಅಂದ್ರು. ಧರ್ಮ ಸಂಕ್ರಾಂತಿ ಇದ್ರ ಹಿಂದೆ ಮುಂದೆ ಬಾಲ ಗೊತ್ತಿಲ್ಲ ನಮ್ಗೆ. ಕಡೆಗೆ ಕೋಡಿಯವರು, ಅವರು ಭಯಂಕರ ಇದು ನೆನಪಿನ ಶಕ್ತಿ ಅವ್ರಿಗೆ. ಮತ್ತೆ ಹೇಳಿ ಕೊಡುದು ಹಾಗೆ. ವಿಶ್ವನಾಥ್ ಗಾಣಿಗರ್ ಭಯಂಕರ ನೆನಪಿನ ಶಕ್ತಿ. ಎಲ್ಲ ಹೇಳಿಕೊಟ್ರು ಒಂದಿನ. ಆಯ್ತು, ಧರ್ಮ ಸಂಕ್ರಾಂತಿ ಒಂದಿನ ವ್ಯವಸ್ಥೆ ಆಯ್ತಾ. ಮಾರನೇ ದಿನ ಧರ್ಮ ಸಂಕ್ರಾಂತಿ ಬರ್ತಕೊಂಡ್ರು ರಂಗನಾಯಕಿ ಮತ್ತೊಂದು ಹೊಸ ಪ್ರಸಂಗ, ನನ್ಗೆ ಹೊಸ ಪ್ಲೇಸ್. ಗಾಡಿಗೆ ಇದು ನಿಲ್ಲುದೆಲ್ಲ ಕುಟ್ಟು ಓಡುದೇ ಆಗ್ತಿದ್ ಆಯ್ತಾ. ಧರ್ಮ ಸಂಕ್ರಾಂತಿ ರಂಗನಾಯಕಿ ಎಲ್ಲ ಅಂತೂರು ಎಲ್ಲ ಕೇಳ್ಕೊಂಡು ಆ ದಿನ ಒಂದು ಪಾಸ್ ಆಯ್ತು. ಮಾರನೇ ದಿನ ಕಾಂತ ಅದು ರಂಗನಾಯಕಿ ಇಲ್ಲ, ಧರ್ಮ ಸಂಕ್ರಾಂತಿ ಇಲ್ಲ, ಇದು ಮೇಘಮಯೂರಿ ಮತ್ತೊಂದು ಅಭ್ಯಾಸ ಇತ್ತು ಬಿಡಿ. ಅದಕ್ಕೊಂದು ಕಂಡು ಅಭ್ಯಾಸ ಇತ್ತು. ಈ ಸಂಭಾಷಣೆ ಮಾಡಿ ಅಭ್ಯಾಸ ಇಲ್ಲಲ್ಲ. ಅಪ್ಪ ಮಾಡೋದ್ ಪಾತ್ರ ಹಾಳು ಮಾಡೋಕಾಗ ಮನ್ಸಾಗೋಯ್ತು.